ಹೊಸ ವರ್ಷಾಚರಣೆ ಅಂದರೆ ಪಬ್ಗಳೆಲ್ಲ ಲಕ ಅಂತ ಹೊಳಿತಾ ಇರ್ತದೆ. ಯಾಕೆಂದರೆ ಜನ ಹೆಚ್ಚು ಹೋಗೋದೇ ಅಲ್ಲಿಗೆ. ಹೊಸ ವರ್ಷದ ಗುಂಗು, ಬೆಂಗಳೂರಿನಲ್ಲಿ ಪಾರ್ಟಿಯ ರಂಗು. ಕಲರ್ಫುಲ್ ಪಾರ್ಟಿಗೆ ಬಾರ್ ಪಬ್ಗಳೆಲ್ಲವೂ ಕೂಡ ರೆಡಿಯಾಗಿವೆ. ಮಧ್ಯರಾತ್ರಿ 1 ಗಂಟೆ ತನಕ ಬಾರ್ ಪಬ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಓನರ್ಗಳಿಗೆ ಸಂಪೂರ್ಣ ಹೊಣೆ ಹೊರಿಸಿದ್ದಾರೆ ಪೊಲೀಸರು. ಏನಂತ? ಅಹಿತಕರ ಘಟನೆಗಳಾದರೆ ಪಬ್ ಮಾಲೀಕರೇ ಹೊಣೆ. ಮಧ್ಯರಾತ್ರಿ 1 ಗಂಟೆ ತನಕ ಪಬ್ಬನ್ನು ನೀವು ಓಪನ್ ಮಾಡ್ಕೊಂಡಿರ್ಬೋದು. 1 ಗಂಟೆ ಮೇಲೆ ಪಬ್ಬನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಜೊತೆಗೆ ಈ ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸ್ಥಳದಿಂದ ಎಲ್ಲ ಕಡೆ CCTV ಅಳವಡಿಸಬೇಕು, ಮಹಿಳಾ ಬೌನ್ಸರ್ಸ್ಗಳು ಇರಬೇಕು ಅಂತೆಲ್ಲ ಕಂಡೀಷನ್ಸ್ ಹಾಕಿದ್ದಾರೆ. ಅದನ್ನು ಫಾಲೋ ಮಾಡಬೇಕು ಈ ರೂಲ್ಸನ್ನು ಅಂತ ಹೇಳಿದ್ದಾರೆ. ಮಾಡ್ತಾರೆ. ಯಾಕೆಂದರೆ ಪೊಲೀಸರು ಗಸ್ತನಲ್ಲೂ ಕೂಡ ಬರ್ಬೋದಲ್ಲ, ಬಂದು ಅಲ್ಲೇನಾದರೂ ಅವ್ಯವಸ್ಥೆಗಳಾಗಿದ್ದರೆ ಅದನ್ನು ತಡಿಬೋದು. ಅದನ್ನು ಈಗಾಗಲೇ ಕಮಿಷನರ್ ಹೇಳಿದ್ದಾರೆ, ನಾವು ಗಸ್ತ್ನಲ್ಲಿ ತಿರುಗ್ತಾ ಇರ್ತೀವಿ ಅಂತಂದ್ಬಿಟ್ಟು. ಹಾಗಾಗಿ ಎಲ್ಲೂ ಏನೂ ಏರುಪೇರುಗಳಾಗದ ರೀತಿಯಲ್ಲಿ ತಯಾರಿಗಳಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಪಬ್ನಲ್ಲಿ ಬಲೂನ್ಸನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಡೆಕೋರೇಟ್ ಮಾಡಿ, ಲೈಟಿಂಗ್ಸ್ಗಳನ್ನ ಮಾಡಿ ಗ್ರಾಹಕರನ್ನು ಆದಷ್ಟು ಸೆಳಿಬೇಕು ಅಂತಕ್ಕಂಥದ್ದೇ ತಾನೇ ಅವ್ರ ಲೆಕ್ಕಾಚಾರ. ಹಾಗಾಗಿ ಈ ಎಲ್ಲ ತಯಾರಿಗಳು, ಅನೇಕ ಪಬ್ಗಳಿದೆ ಬೆಂಗಳೂರಿನಲ್ಲಿ. ಪಬ್ಗಳಿಗೇನು ಬರ, ಪಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಕಡೆಯಲ್ಲೂ ಕೂಡ ಹೊಸ ವರ್ಷಾಚರಣೆಯ ಸಲುವಾಗಿ ಈ ಎಲ್ಲ ತಯಾರಿಗಳು ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡೆಯೋಣ. ಎಸ್ ಮುರಳಿ, ಈಗ ಪ್ರಮುಖವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಜನ ಪಬ್ಗಳಿಗೆ ನುಗ್ಗೋದು ಜಾಸ್ತಿ. ಹಾಗಾಗಿ ಪಬ್ಗಳಿಗೆ ಆದ ವಿಶೇಷ ಇನ್ಸ್ಟ್ರಕ್ಷನ್ಸು ಇರುತ್ತೆ. ಸೊ ಈಗ ಪಬ್ಗಳ ತಯಾರಿ ಸಿದ್ಧತೆ ಎಲ್ಲ ಹೇಗಾಗಿದೆ ಅಂತ? ಅರವಿಂದ್, ಏನಂದ್ರೆ ಪಬ್ ಮತ್ತು ಕ್ಲಬ್ಗಳಿಗೆ ಹೋಗದೇ ಇರೋಂಥವ್ರು ಮನೆಯಲ್ಲಿ ಪಾರ್ಟಿಯನ್ನ ಮಾಡುವಂಥವ್ರು, ಜೊತೆಗೆ ತಮ್ಮ ರೆಸಾರ್ಟ್ಗಳಿರ್ತವೆ ಮತ್ತು ತೋಟದ ಮನೆಗಳಿರ್ತವೆ, ಅಲ್ಲಲ್ಲಿ ಪಾರ್ಟಿಯನ್ನ ಮಾಡೋಂಥವ್ರು ಮದ್ಯವನ್ನ ಖರೀದಿ ಮಾಡಿ ಅಲ್ಲಿಗೆ ಹೋಗಿ ಪಾರ್ಟಿಯನ್ನ ಮಾಡುವಂಥದ್ದು. ಈಗ ನಾನು ಟ್ಯಾನಿಕ್ನ ಬಳಿಯಲ್ಲಿದ್ದೀನಿ. ಅಲ್ಲಿ ಎಲ್ಲರೂ ಕೂಡ ಮುಗಿಬಿದ್ದು ಇವತ್ತು ಮದ್ಯವನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವರ್ಷದ ಕೊನೆ ದಿನ ಮತ್ತು ಇವತ್ತು ಒಂದು ಸೆಲೆಬ್ರೇಷನ್ ಅನ್ನ ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಬಂದು ಮದ್ಯವನ್ನ ಖರೀದಿ ಮಾಡ್ತಾ ಇರುವಂಥದ್ದು. ಕೇಸ್ ಗಟ್ಟಲೆ ಬಿಯರ್ಗಳನ್ನ ಖರೀದಿ ಮಾಡುವಂಥದ್ದು, ಜೊತೆಗೆ ತಮಗೆ ಇಷ್ಟವಾದಂಥ ಡ್ರಿಂಕ್ಸ್ ಏನಿತ್ತು ಅದನ್ನು ಕೂಡ ಖರೀದಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇನ್ನೂ ಕೇವಲ 1 ಗಂಟೆಗೆ ತಾವು ಯಾವ ಬ್ರ್ಯಾಂಡ್ಗಳ ಎಣ್ಣೆಗಳನ್ನ ಖರೀದಿ ಮಾಡಬೇಕು, ಮದ್ಯವನ್ನ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ವಾಲೆಟ್ ಪಾರ್ಕಿಂಗ್ ಕೂಡ ಈಗ ಟಾನಿಕ್ನವರು ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಯಾಕಂದ್ರೆ ಯಾರಾದ್ರೂ ಬಂದು ಪಾರ್ಕಿಂಗ್ ಅನ್ನ ಮಾಡ್ಲಿಕ್ಕೆ ಇಲ್ಲಿ ಅಷ್ಟೊಂದು ಸುವ್ಯವಸ್ಥಿತ ಜಾಗ ಇಲ್ಲ. ಆ ಹಿನ್ನೆಲೆಯಲ್ಲಿ ವಾಲೆಟ್ ಪಾರ್ಕಿಂಗ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ತಮಗೆ ಬೇಕಾದಂಥ ಮದ್ಯವನ್ನ ಖರೀದಿ ಮಾಡಿ ತಮ್ಮ ಬೇಕಾದಂಥ ಸ್ಥಳಗಳಿಗೆ ಹೋಗಿ ಪಾರ್ಟಿಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಸದ್ಯಕ್ಕೆ 1 ಗಂಟೆ ಸಂಜೆ ಆದ ನಂತರ ಇನ್ನೊಂದಷ್ಟು ಜನ ಬರುವಂಥ ಸಾಧ್ಯತೆಗಳಿರ್ತವೆ. ಅವರು ಕೂಡ ಬೇಕಾದಂಥ ಮದ್ಯವನ್ನ ಖರೀದಿ ಮಾಡಿ ತಮ್ಮ ಜಾಗಗಳಿಗೆ ಹೋಗಿ ಪಾರ್ಟಿಯನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಸೊ ಪಬ್ಗಳು ಮತ್ತು ಈ MRP ಶಾಪ್ಗಳು, ದೊಡ್ಡ ಲಿಕ್ಕರ್ ಶಾಪ್, ಅಲ್ಲೆಲ್ಲ ಜನ ಹೋಗಿ ಪರ್ಚೇಸ್ ಮಾಡ್ಕೊಂಡು, ಕೆಲವರೆಲ್ಲ ಮನೆಯಲ್ಲೇ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಅವ್ರವ್ರ ಇಷ್ಟ ಅಲ್ವಾ. ಸೊ ಹಾಗಾಗಿ ಕೆಲವೆಲ್ಲ ಈಗ ಶಾಪಿಂಗ್ ಕೂಡ ಜೋರಾಗಿದೆ. ಜನ ಈಗಾಗಲೇ ಪಾರ್ಟಿ ಮೂಡಿಗೆ ಬಂದಾಗಿದೆ.